ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆ್ಯಗ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾಲು ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಮತ್ತೊಂದು ಮನೆಮದ್ದನ್ನು ನಿಮ್ಮ ಮುಂದಕ್ಕೆ ತಂದಿದ್ದೀನಿ. ಸೊ ಏನು ಆ ಮನೆಮದ್ದು, ಹಾಗೆಯೇ ಈ ಒಂದು ಮನೆಮದ್ದಿನಿಂದ ಕೇವಲ ಹಾಲಿನ ಇಳುವರಿ ಅಷ್ಟೇ ಅಲ್ಲದೆ ನಾನಾ ರಕವಾಗಿ ಸುಮಾರು ಕಾಯಿಲೆಗಳನ್ನು ನಾವು ಈ ಮದ್ದಿಂದ ನಮ್ಮ ರಾಸುಗಳಲ್ಲಿ ನಿವಾರಿಸ್ಕೋಬೋದು. ಕಾಯಿಲೆ ಬಂದಿರತಕ್ಕಂಥವ್ರು ಕೊಟ್ಟರು ಸಹ ಫಾಸ್ಟ್ ರಿಕವರಿ ಆಗುತ್ತೆ. ಕಾಯಿಲೆ ಬರದೇ ಇರತಕ್ಕಂಥವ್ರು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇತರೆ ಕಾಯಿಲೆಗಳನ್ನು ಬಾರದಂತೆ ಮುನ್ನೆಚ್ಚರಿಕೆ, ಮುಂದಿನ ಒಂದು ಎಚ್ಚರಿಕೆಯಾಗಿ ನಾವು ಅದನ್ನು ಖಂಡಿತ ನೋಡ್ಕೋಬೋದು. ಕಾಯಿಲೆ ಬಾರದಂತೆ ತಡೆಯುತ್ತೆ. ನಾವು ಯಾವುದಾದ್ರೂ ಕಾಯಿಲೆ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವ್ಯಾಕ್ಸಿನ್ ಮಾಡಿಸ್ಕೋತೀವಲ್ವ, ಆಸ್ ಇಟ್ ಈಸ್ ಇದು ಸಹ ಒಂದು ರೀತಿ ವ್ಯಾಕ್ಸಿನ್ ಆಗಿ ಕೆಲಸ ಮಾಡುತ್ತೆ. ಹಾಗಾದರೆ ಏನು ಆ ಮನೆಮದ್ದು, ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿದ್ದೀರಲ್ವ. ಆಸ್ ಇಟ್ ಈಸ್ ಅರಿಶಿನ, ದ ಬೆಸ್ಟ್ ಆಫ್ ದ ಬೆಸ್ಟ್ ಮೆಡಿಸಿನ್. ಅದು ಸೂಪರ್ ಫುಡ್ ಅಂತಂದು ಹೇಳ್ತೀವಿ. ರಾಸುಗಳಿಗೆಲ್ಲ, ಕೇವಲ ಮನುಷ್ಯರಿಗಲ್ಲ. ಎವ್ರಿ ಒನ್, ಪ್ರತಿಯೊಂದಕ್ಕೂ ಬೆಸ್ಟ್ ಆಫ್ ದ ಬೆಸ್ಟ್ ಸೂಪರ್ ಫುಡ್ಡು ಯಾವುದು ಅಂದರೆ ಅರಿಶಿನ, ಟರ್ಮೆರಿಕ್. ಯಾಕೆ ಅದನ್ನು ಟರ್ಮಿಕ್ ಸೂಪರ್ ಫುಡ್ ಅಂತ ಕರಿತೀವಿ? ಏನು ಇದರಲ್ಲಿದೆ ಅಂತಂದರೆ, ನಿಮ್ಗೆ ಗೊತ್ತಿದೆ, ಕಾಮನ್ ಆಗಿ ಎಲ್ಲರಿಗೂ ಅರಿಶಿನ ಅಂತಂದು ಹೇಳಿದ ತಕ್ಷಣ ಅವ್ರ ಮಂಡಲ್ ಬರ್ತಕ್ಕಂಥದ್ದು ಇದೊಂದು ಆ್ಯಂಟಿಬಯೋಟಿಕ್ಕು. ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಕೇವಲ ಇದು ಆ್ಯಂಟಿಬಯೋಟಿಕ್ ಆಗಿ ಅಷ್ಟೇ ಅಲ್ಲದೆ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಈ ಥರ ಯಾವುದೇ ಕಾಯಿಲೆಗಳು ಬಂದರೂ ಅದಕ್ಕೂ ಸಹ ನೀವು ಗಾಯ ತಕ್ಷಣ ಪಟ್ ಅಂತ ನೀವು ಏನು ಅರಿಶಿನವನ್ನು ಆ ಒಂದು ಗಾಯಕ್ಕೆ ಹಚ್ತೀರಾ, ಅದು ಯಾಕೆ ಅಂತಂದರೆ ಅದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸೂಕ್ಷ್ಮಾಣುಜೀವಿಗಳಿದ್ರೂ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಚರ್ಮಕ್ಕೆ ಕಾಪಾಡುತ್ತೆ. ಕೇವಲ ಇದೊಂದೇ ಅಲ್ಲ, ನಾನು ಇನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಒಂದು ರಾಸುಗಳಿಗೆ ಹಾಗೆಯೇ ಮನುಷ್ಯರಿಗೆ ಎಷ್ಟು ರೀತಿಯಲ್ಲಿ ಉಪಯೋಗ ಆಗುತ್ತೋ ಅದಷ್ಟು ಡಬಲ್ ರೀತಿಯಲ್ಲಿ ರಾಸುಗಳು ಸಹ ಯೂಸ್ ಆಗುತ್ತೆ ನಮ್ಮ ಅರಿಶಿನ ಪುಡಿಯನ್ನು. ಖಂಡಿತ ಅರಿಶಿನ ಪುಡಿಯನ್ನು ನಾವು ಡೈಲಿ ಒಂದು ಇದರಲ್ಲಿ ಬಳಸೋದ್ರಿಂದ, ಅದು ಆ್ಯಕ್ಚುಲಿ ಎಷ್ಟು ಬಳಸಬೇಕು, ಡೈಲಿ ಎಷ್ಟು ಕೊಡಬಹುದು ನಮ್ಮ ರಾಸುಗಳಿಗೆ ಅರಿಶಿನ ಪುಡಿಯನ್ನು. ಡೈಲಿ ಕೊಡೋದಕ್ಕಿಂತ ಅಥವಾ ಎಷ್ಟು ದಿನಕ್ಕೊಮ್ಮೆ ಕೊಟ್ಟರೆ ಬೆಸ್ಟಾಗಿ ಕೆಲಸ ಮಾಡುತ್ತೆ. ಹೆಚ್ಚೇನಾದರೂ ಕೊಟ್ಟರೆ ತೊಂದರೆ ಇದೆಯಾ? ಅದು ಕಾಯಿಲೆ ಬಂದಿರೋಟು ಮಾತ್ರ ಕೊಡಬೇಕಾ ಅಥವಾ ಕಾಯಿಲೆ ಬರದಿರೋಟು ಕೊಡಬೇಕು? ಅದೆಲ್ಲವನ್ನು ಸಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಅಂದರೆ ಕೇವಲ 1-2 ಅಷ್ಟೇ ಅಲ್ಲ ನಮ್ಮ ಒಂದು ಅರಿಶಿಣದಿಂದ ಆಗುವಂತಹ ಒಂದು ಉಪಯೋಗಗಳು. ನಾನು ಅದನ್ನು ಟೋಟಲಿ ಆಗಿ ಒಂದು ಲಿಸ್ಟನ್ನೇ ಮಾಡಿದ್ದೀನಿ. ಲಿಸ್ಟನ್ನು ಫುಲ್ಲಾಗಿ ಹೇಳ್ತೀನಿ. ಮೊದಲನೇದಾಗಿ ಅರಿಶಿಣದ ಒಂದು ಉಪಯೋಗ ಬಂದರೆ, ಖಂಡಿತ ನೀವು 5 to 10% ಹಾಲಿನ ಇಳುವರಿಯನ್ನು ಅಧಿಕಗೊಳಿಸ್ತೀರಾ ಅರಿಶಿನ ಪುಡಿಯನ್ನು ಕೊಡೋದ್ರಿಂದ. ಯಾವ ರೀತಿ ಕೊಡೋದು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. 5 to 10% ಆಫ್ ಮಿಲ್ಕ್ ಈಲ್ಡಿಂಗನ್ನು ನಾವು ಖಂಡಿತ ಇಂಪ್ರೂವ್ ಮಾಡ್ಕೋಬೋದು ಅರಿಶಿನವನ್ನು ಕೊಡೋದ್ರಿಂದ. ಹಾಗೆಯೇ ಈ ಒಂದು ಬಾವು ಏನಾದರೂ ಆಗಿದ್ದರೆ, ನೋವು, ಹಳೆ ನೋವುಗಳು, ಕಾಲುಗಳು ಅಥವಾ ಕೈ ನೋವೇನಾದರೂ ಮಾಡ್ಕೊಂಡಿದ್ರೆ ಇದನ್ನು ನಾವು ಖಂಡಿತ ಫಾಸ್ಟಾಗಿ ರಿಕವರಿ ಮಾಡ್ಕೋಬೋದು. ಹೇಗೆ ಅಂತ ಅಂದರೆ, ಈಗ ಯಾವುದೋ ಒಂದು ಗಂಟಿನ ಭಾಗದಲ್ಲಿ ರಾಸುಗಳಿಗೆ ಬಾವು ಬಂದಿದೆ ಅಂದರೆ ನೀವು ಆ ಸಾಸಿವೆ ಎಣ್ಣೆ ಜೊತೆ ಅದನ್ನು ಅರಿಶಿನವನ್ನು ಮಿಕ್ಸ್ ಮಾಡಿ ಆ ಒಂದು ಬಾವು ಬಂದಿರುವಂತಹ ಭಾಗಕ್ಕೆ ಅದನ್ನು ಲೇಪಿಸಿಬಿಟ್ಟು ಆದ ಒಂದು ಭಾಗಕ್ಕೆ ಬಟ್ಟೆಯನ್ನು, ಒಂದು ತಿಳಿಯಾದಂತಹ ಒಂದು ಬಟ್ಟೆಯನ್ನು, ಶುಭ್ರವಾದ ಬಟ್ಟೆಯನ್ನು ಸುತ್ತಿ ಅದನ್ನು ಟೈಟಾಗಿ ಕಟ್ಟಿದ್ರೆ ಅಂದರೆ ನೀವು ಕಟ್ಟಿದಂತಹ ಒಂದು 12 ಗಂಟೆ ನಂತರ ಖಂಡಿತ ಆ ಬಾವನ್ನು ಉಪಶಮನ ಮಾಡ್ತಕ್ಕಂಥದ್ದು ಇದಕ್ಕೆ ಇರುವಂತಹ ಮತ್ತೊಂದು ಗುಣ. ಅದನ್ನು ನೀವು ಖಂಡಿತ ಮಾಡ್ಕೋಬೋದು. ಹಾಗೆಯೇ ಗರ್ಭಕೋಶದ ತೊಂದರೆ ಏನು, ಎಂಡೋಮ್ಯಾಟ್ರೈಟಿಸ್ನಂತಹ ಗರ್ಭಕೋಶದ ತೊಂದರೆ ಏನಾದರೂ ಇತ್ತು ಅಂತಂದರೆ ಖಂಡಿತ ನಾವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಮೇನ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಮ್ಮ ಒಂದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುವಂಥ ಈ ಅರಿಶಿನ ರೋಗ ನಿರೋಧಕ ಶಕ್ತಿಯನ್ನು ಫಾಸ್ಟಾಗಿ ಹೆಚ್ಚಿಸ್ತಕ್ಕಂಥದ್ದು ಅದನ್ನು. ಹಾಗೆ ನಮ್ಮ ಎಂಡೋಮ್ಯಾಟ್ರೈಟಿಸ್ನಂತಹ ತೊಂದರೆಗಳೇನಾದರೂ ಬಂದರೆ, ಗರ್ಭಕೋಶದ ಬಾವು ಬಂದಿರುತ್ತೆ. ಗರ್ಭಕೋಶದ ಬಾವು ಬಂದಾಗಲೂ ಸಹ ನೀವು ಖಂಡಿತ, ನಾವು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಏನು ಗರ್ಭಕೋಶದಲ್ಲಿರ್ತಕ್ಕಂತಹ ಒಂದು ಇನ್ಫೆಕ್ಷನನ್ನು ತೊಡೆದು ಹಾಕಲಿಕ್ಕೆ ಯೂಟ್ರಾಬೋಲಸ್ನಂತಹ ಮಾತ್ರೆಗಳನ್ನು ನೀವು ಇಡಿ ಅಂತಂದು ಹೇಳಿದ್ದೀವಿ. ಯಾಕೆ ಅಂತ ಅಂದರೆ, ಈ ಒಂದು ಗರ್ಭಕೋಶದಲ್ಲಿ ಏನಾದರೂ ಈ ಮಾಸುಚೀಲದಂತಹ ಏನಾದರೂ ಅಂದರೆ ಸತ್ಯ ಇರುತ್ತಲ್ಲ, ಪ್ಲಾಸೆಂಟ ಉಳ್ಕೊಂಡಿರುತ್ತೆ. ಅದನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಯೂಟ್ರಾಬೋಲಸ್ ಇಡಿ ಅಂತ ಹೇಳಿದ್ವಿ. ನೀವು ಇಡದೇ ಇದ್ದರೂ ಸಹ ಪರವಾಗಿಲ್ಲ. ಆ ಒಂದು 5 days, ಕರು ಹಾಕಿದ ನಂತರ 5 days, ಸತ್ತೆ ಹಾಕಿದ ಮೇಲೆ ಹಾಕೋಕ್ಕೆ ಮುಂಚೆ ಆದರೂ ಸಹ ನೀವು ಅರಿಶಿನವನ್ನು ಒಂದು 5 days ಕೊಡ್ತಾ ಬಂದರೆ ಅಲ್ಲಿರುವಂತಹ ಸಂಪೂರ್ಣ ಒಂದು ಕಲ್ಮಶವನ್ನು ತೆಗೆದುಹಾಕುತ್ತೆ ಅರಿಶಿನ. ಅದು ಮುಖ್ಯವಾಗಿ ಮಾಡ್ತಕ್ಕಂತಹ ಕೆಲಸ. ಅದಕ್ಕೆ ನಾವು ಎಂಡೋಮ್ಯಾಟ್ರೈಟಿಸನ್ನು ಸಹ ಕ್ಲಿಯರ್ ಮಾಡಲಿಕ್ಕೆ ಅರಿಶಿನವನ್ನು ಬಳಸ್ಬೋದು, ಆಟೋಮೆಟಿಕ್ಕಾಗಿ ಬಳಸ್ಬೋದು. ಹಾಗೆಯೇ ಇನ್ನು ಒಳ್ಳೊಳ್ಳೆ ಅನುಕೂಲಗಳಿದೆ ಒಂದು ಇದರಿಂದ. ಖಂಡಿತ ನೀವು ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟನ್ನು ಪಡ್ಕೋಬೋದು. ಇದಕ್ಕೆ ಆ್ಯಂಟಿ ಫಂಗಲ್ ಗುಣವಂತದ ಒಂದಿದೆ, ಮತ್ತು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತು, ಕಾಲು ಬಾವು ಅಥವಾ ಇತರೆ ಬಾವುಗಳನ್ನು ತಗ್ಗಿಸುತ್ತೆ. ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಬಂದಿದೆ ಚೆಕ್ ಮಾಡಿ ನೀವು. ಸಾಸಿವೆ ಎಣ್ಣೆ ಜೊತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಲೇಪನ ಮಾಡಿ ಬಟ್ಟೆ ಸುತ್ತು ಬಿಡಿ. ನೆಕ್ಸ್ಟ್ 12 ಗಂಟೆ ಆದ ನಂತರ ಅಥವಾ ಇವತ್ತು ಸುತ್ತಿದ್ರೆ 24 ಗಂಟೆ ನಂತರ ನೀವು ಅದಕ್ಕೆ ಬಾವನ್ನು ಅಥವಾ ನೋವನ್ನು ಸಹ ತಗ್ಗಿಸ್ಬೋದು. ಬೆಸ್ಟ್ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಹಾಗೂ ಇತರೆ ಒಂದು ಕಾಯಿಲೆಗಳು ಯಾವುದೇ ಬರಲಿ ಇಲ್ರಿ,
ಕಾಯಿಲೆ ಬಂದಂಥ ಸಂದರ್ಭದಲ್ಲಾಗಲಿ ನೀವು ಖಂಡಿತ ಅರಿಶಿಣವನ್ನು ಒಂದು ಭಾಗವಾಗಿ, ಔಷಧಿಯ ಭಾಗವಾಗಿ ಕೊಡ್ತಾ ಬಂದರೆ ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ, ಆ ಕಾಯಿಲೆಯನ್ನು ದೂರ ತಳ್ಳಿಕ್ಕೆ ರಾಸುಗಳಿಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಖಂಡಿತ ಕೊಡಿ. ಇದು ನಿತ್ಯದಲ್ಲಿ ಅಂದರೆ ನಮ್ಮ ಒಂದು ರಾಸುಗಳಿಗೆ ಔಷಧಿಯ ಒಂದು ಭಾಗವಾಗಕ್ಕಿಂತ ಆಹಾರದ ಒಂದು ಭಾಗವನ್ನಾಗಿ ಮಾಡಬೇಕು. ನಾವು ಕೊಡುವಂಥ ಆಹಾರದ ಭಾಗವನ್ನಾಗಿ ಮಾಡಿದರೆ ರಾಸುಗಳಿಗೆ ಎಷ್ಟೋ ಮೇಲು ಮಾಡಿದಂತೆ ಸೊ ನಾವು ಮಾಡಿದಂತೆ ಆಗುತ್ತೆ. ಹಾಗೆಯೇ ಇನ್ನೊಂದರ ಒಂದು ಇದಕ್ಕೆ ಅಂತ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚರ ಜೊತೆಗೆ ಯಾವುದೋ ಒಂದು ಭಾಗ ಏನಾದರೂ ತೊಂದರೆ ಆಗಿದ್ರು ಸಹ ನಾವು ಅರಿಶಿಣವನ್ನು ಹಚ್ಚೋದ್ರ ಮುಖಾಂತರ ಕ್ಲಿಯರ್ ಮಾಡ್ಕೊಳ್ತೀವಿ. ಹಾಗೂ ನಾವು ಎಂಡೋಮೆಟ್ರೈಟಿಸ್ ಹೇಳಿದ್ವಲ್ಲ, ಕರು ಹಾಕಿದ ನಂತರ ಯುಟ್ರೋಬೋಲಸ್ ಬದಲಾಗಿ ಇದನ್ನು ಬಳಸ್ಬೋದು. ಹಾಗೆಯೇ ಖಂಡಿತ ಇದನ್ನ ಸೂಪರ್ ಫುಡ್ ಅಂತ ಕರಿಬೋದು. ಯಾಕೆ ಅಂತ ಅಂದರೆ ಈ ಒಂದು ಈ ಕರುಳುಗಳು ಏನಿರುತ್ತೆ ರುಮೆನ್ ಪಾರ್ಟ್ಸು ಅಂದರೆ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ, ಆ ರುಮೆನ್ ಪಾರ್ಟ್ಸ್ ಮತ್ತು ಸಣ್ಣ ಕರುಳು ದೊಡ್ಡ ಕರುಳಾಗ್ಬೋದು, ಈ ಕರುಳುಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ರುಮೆನ್ನಲ್ಲಿ ಡೈಜೆಷನ್ ಮೆಟಬಾಲಿಸಮ್ ಸಿಸ್ಟಮನ್ನು ಫಾಸ್ಟ್ ಮಾಡಲಿಕ್ಕೂ ಸಹ ಅರಿಶಿಣ ಅಂತಕ್ಕಂಥದ್ದು ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಸೊ ಅದಂತೂ ಖಂಡಿತ. ಮುಖ್ಯವಾಗಿ ನಾವಿಲ್ಲಿ ಮ್ಯಾಸ್ಟೈಟಿಸ್ನಂತಹ ತಲೆನೋವು ಬರುವಂತಹ ಕಾಯಿಲೆಗಳು, ನಮ್ಮ ರೈತರಿಗೆ ತಲೆನೋವು ಬರುವಂತಹ ಕಾಯಿಲೆಗಳನ್ನು ಮುಂಚಿತವಾಗಿ ನಾವು ಯಾವ ರೀತಿ ತೊಡೆದು ಹಾಕ್ಬೋದು ಅಂದರೆ ಈ ರೀತಿ ಅರಿಶಿಣದಂತಹ ಒಂದು ಪೌಡರ್ಗಳನ್ನು ಬಳಸೋದ್ರ ಮುಖಾಂತರ. ಇದರಲ್ಲಿ ಆ ಒಂದು ಶಕ್ತಿ ಗುಣ ಇದೆ. ಯಾಕೆ ಅಂತಂದರೆ ಪೂರ್ವಜರು ನೀವು ನೋಡಿದ್ರಿ, ಅರಿಶಿಣವನ್ನು ನಾವು ಆಹಾರವಾಗಿ ಹೆಚ್ಚಾಗಿ ತೆಗೆದುಕೋತಾರೆ ನಮ್ಮ ಪೂರ್ವಜರು. ಅದನ್ನು ನಾವು ಔಷಧಿಯಾಗಿಯೂ ಬಳಕೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ರಾಸುಗಳಿಗೂ ಬಳಕೆ ಮಾಡೋದಲ್ಲಿ ರಿಸಲ್ಟ್ ಬರೋದ್ರಲ್ಲಂತೂ ಯಾವುದೇ ಅನುಮಾನವಿಲ್ಲ. ಸೊ ಹಾಲಿನ ಇಳುವರಿಗೆ ಖಂಡಿತ ಇದು 5 to 10% ಆಫ್ ಮಿಲ್ಕ್ ಈಲ್ಡಿಂಗ್ ಅಂದರೆ ಹಾಲನ್ನು ಹೆಚ್ಚುವರಿ ಮಾಡಲಿಕ್ಕೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಖಂಡಿತ ಟ್ರೈ ಮಾಡಿ. ಹಾಗೆ ಎಷ್ಟು ಡೋಸೇಜನ್ನು ಕೊಡಬೇಕು ಈ ಒಂದು ಅರಿಶಿಣವನ್ನು ಅಂದರೆ ನಾವು ಎಷ್ಟು ಪ್ರತಿನಿತ್ಯ ಕೊಟ್ಟರೆ ಬೆಸ್ಟಾ ಅಥವಾ ಎಷ್ಟು ದಿವಸ ಗ್ಯಾಪ್ ಬಿಟ್ಟು ಅನ್ನೋದು ಕೊಡಬೇಕಂದ್ರೆ ಖಂಡಿತ ಗ್ಯಾಪ್ ಕೊಡಬೇಕು. 20 ಗ್ರಾಮ್ನಷ್ಟು ಮಾತ್ರ ಕೊಡಿ. ಗಮನ ಇಟ್ಕೊಳ್ಳಿ, 20 ಗ್ರಾಮ್ನಷ್ಟು ಮಾತ್ರ ಕೊಡಿ. ಇದು 15 ದಿನಕ್ಕೆ 2 ದಿವಸ ಕೊಡಿ. ಇವತ್ತು ನಾಳೆ ಕೊಡ್ತೀರಾ, ನೆಕ್ಸ್ಟ್ ಒಂದು 15 ದಿವಸ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಒಂದು 2 ಡೇಸ್ ಕೊಡಿ. ಸೊ ಈ ರೀತಿ 15 ದಿನಕ್ಕೆ 2 ಟೈಮ್ಸ್ ಕೊಟ್ಟಿದ್ದೆ ಆದರೆ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ಕಾಯಿಲೆಗಳು ಬರಲಿಕ್ಕೆ ಹೆದರ್ಕೋತವೆ ಖಂಡಿತ. ಯಾಕಂತಂದರೆ ಆ ಒಂದು ಫಾಸ್ಟ್ ಇಮ್ಯುನಿಟಿ ಬೂಸ್ಟನ್ನು ಮಾಡಿರುತ್ತೆ ರಾಸುಗಳಿಗೆ, ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿರುತ್ತೆ ರಾಸುಗಳಿಗೆ. ಸೊ ಉದ್ದೇಶಕ್ಕೋಸ್ಕರ ಕಾಯಿಲೆಗಳು ನಮ್ಮ ಹತ್ತಿರ ಸುಳಿಲಿಕ್ಕೂ ಸಹ ಸ್ವಲ್ಪ ಹಿಂಜರಿಯುತ್ತೆ. ಸೊ ಖಂಡಿತ ಈ ಮಾತಂತೂ ಸತ್ಯವಾದ ಮಾತು. ಪ್ರಯತ್ನ ಪಡಿ. ಆಹಾರದ ಒಂದು ಭಾಗವಾಗಿ ನೀವು ಅರಿಶಿಣ ಕೊಟ್ಟಿದ್ದೆ ಆದರೆ ಇಷ್ಟೆಲ್ಲ ಅನುಭವಗಳನ್ನು ನೀವು ಪಡ್ಕೋಬೋದು. ಖಂಡಿತ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ, ಈ ಮಾಹಿತಿ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಇತರರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.